ಈ ವಾಕ್ಯವನ್ನು ನಂಬಿಕೊಂಡು ನಾವು ನಮಗೆ ತಿಳಿಸಲು ಬರುತ್ತಿರುವ ಹಾಗೆ ಯೇಸು ಸ್ವಾಮಿ ನಮಗೆ ರಾಗಿ ಚಿತ್ತೈಸಿ ಬಂದು ನಮಗೆ ದರ್ಶನ ಕೊಟ್ಟು ತಾವು ಗಲೀಲೆಯಲ್ಲಿ ಚಿತ್ತೈಸಿ ಸತ್ತ ಮನುಷ್ಯನು ತಿರುಗಿ ಜೀವಿತನಾಗಿ ಹೇಳುವುದು ಉಂಟೆ. ಅಯ್ಯೋ ನಿಮಗೆ ಮುಚ್ಚು, ಒಂದು ಕಾಲಕ್ಕೂ ಇಲ್ಲ. ಯಾತಕ್ಕೆ ಸುಮ್ಮನೆ ಕವಲ ಕೊಡ್ತೀರಿ? ನಾವು ಆ ಜಗನಾದ ಆ ಯೇಸು ಎಂಬ ನೀತಿಯನ್ನು ಕೊಂದು ನಮ್ಮ ಹಠವನ್ನು ಪೂರ್ತಿಯಾಗಿ ನೆರವೇರಿಸಿಕೊಳ್ಳುವುದರಿಂದ ದಂಡನೆಯನ್ನು ಹೆಮ್ಮೆಪಡಬೇಕಾದ ನ್ಯಾಯವೇ ಸರಿ. ಹೌದು. ಆದರೆ ಆತನು ಜೀವಂತನಾಗಿರುವಾಗ ಮೂರನೇ ದಿನದಲ್ಲಿ ಪುನರುತ್ಥಾನವಾಗಿ ಇರುತ್ತೇನೆಂದು ಸತ್ತ ಮನುಷ್ಯನು ತಿರುಗಿ ಜೀವಿತನಾಗಿ ಹೇಳುವುದು ಉಂಟೆ. ಅಯ್ಯೋ ನಿಮಗೆ ಮುಚ್ಚು, ಒಂದು ಕಾಲಕ್ಕೂ ಇಲ್ಲ. ಯಾತಕ್ಕೆ ಸುಮ್ಮನೆ ಕವಲ ಕೊಡ್ತೀರಿ? ಏನಾಯ್ತು ಏನಾಯ್ತು? ಈ ಅಂತ ಇಲ್ಲ ಹೇಳ್ತೀನಿ ನಿಮಗೆ ಸಂಬಂಧಿಸಿದ್ದೇನೆ. ಸುಮ್ಮನೆ ಈ ಅಂದ್ರೆ ಏನ್ ಅರ್ಥ ಮಾಡ್ಬೇಕು ಹೇಳಿ. ನಾವು ಮಾತನಾಡುತ್ತಿದ್ದು ಅದರ ಸಂಗತಿಗಳು. ಅವರು ಸರ್ವೇಶ್ವರರು ಸಕಲ ಜನಗಳ ಭಾಗದಲ್ಲಿ ವಾಕ್ಯದಿಂದಲೂ ಕ್ರಿಯೆಯಿಂದಲೂ ಸರ್ವಶಕ್ತಿಗಳ ಬೀಗದರ್ಶಿಯಾಗಿದ್ದರು. ಅವರನ್ನು ನಮ್ಮ ಗುರುಗಳು ಮರಣಗಣಗೊಳಿಸಿ ಇಬ್ಬರಿಂದ ನಾವು ಅಂದರೆ ಇಸ್ರೇಲನ್ನು ರಕ್ಷಿಸಿ ಕಾಪಾಡುವಂತೆ ನಂಬಿಕೊಂಡಿದ್ದರು. ಆದರೆ ನಾವೀಗ ಅನಾಥರಾದೆವು. ಇದು ನಡೆಯುವಿಗೆ 3 ದಿನಗಳಾಯಿತು. ನಮ್ಮಲ್ಲಿ ಕೆಲವು ಸ್ತ್ರೀಯರು ಸಮಾಧಿಯ ಬಳಿಗೆ ಹೋಗಿ ಯೇಸುವಿನ ಶರೀರ ಕಾಣದೇ ಇರುವಲ್ಲಿ ದೇವರಿಬ್ಬರು ದರ್ಶನವಾಗಿ ಅವರು ಬಾಲಿಸಿದಾಗಿ 3ನೇ ದಿನ ಪುನರುತ್ಥಾನವಾಗಿ ವಿಚಾರಿಸುವುದಕ್ಕೆ ಆಶ್ಚರ್ಯವನ್ನು ಮಾಡಿದರು. ನಮ್ಮಲ್ಲಿ ಕೆಲವರಿಗೆ ಪ್ರವಾದಿಗಳು ವಿವರಿಸಿದ ಪ್ರವಾದನೆಗಳನ್ನು ಯಾಕೆ ನಂಬಲಿಲ್ಲ? ಮೊಯಿಸೇಸನ್ನು ಮೊದಲುಗೊಂಡು ಪ್ರವಾದಿಗಳೆಲ್ಲ ಕ್ರಿಸ್ತನಾಥರನ್ನು ಕುರಿತು ಹೇಳಿದವರನ್ನೆಲ್ಲ ಖಂಡಿತವಾಗಿಯೂ ಅವರು ನೀವು ಭಯಪಡಬೇಡಿ, ನಿಮ್ಮ ರಕ್ಷಕರಾದ ಯೇಸು ನಾನೇ. ವಿಶ್ವಾಸವಿಲ್ಲದವರೇ, ನಮ್ಮ ಪುನರುತ್ಥಾನವನ್ನು ಕುರಿತು ಹೇಳಿದವರನ್ನು ನೀವು ನಂಬದೇ ಹೋದದ್ದು ಯಾಕೆ? ನಮ್ಮ ತಂದೆಯು ನಮ್ಮನ್ನು ಕಳುಹಿಸಿದ ಮೇರೆಗೆ ನಾನು ನಿಮ್ಮನ್ನು ಈ ಮಹತ್ ಕಾರ್ಯವನ್ನು ನೆರವೇರಿಸಲು ಕಳಿಸುತ್ತೇನೆ. ತಕ್ಕ ಪುಣ್ಯಗಳನ್ನು ಮಾಡಿಕೊಂಡು ಬಂದರೆ ಅವನು ಮೋಕ್ಷ ರಾಜ್ಯವನ್ನು ಹೊಂದುವನು. ಆದರೆ ನಿತ್ಯ ಆಜ್ಞೆಗೆ ಒಳಗಾಗುವುದೆಂದು ನಾನು ನಿಮಗೆ ಹೇಳುತ್ತೇನೆ. ನಮ್ಮ ಪಿತನಾದವರು ತಮ್ಮ ಅಪರಿಮಿತ ಜ್ಞಾನದಿಂದ ನೇಮಿಸಿ ಆಳಿಕೊಂಡು ಬರುವ ಸಂಗತಿಗಳನ್ನು ವಿಚಾರಿಸುವುದು ನಿಮ್ಮ ಕೆಲಸವಲ್ಲ. ಇನ್ನು ಸ್ವಲ್ಪದರೊಳಗೆ ನಿಮ್ಮ ಮೇಲೆ ಚುನಾಯಿಸಿ ಬರುವ ಪವಿತ್ರಾತ್ಮರನ್ನು ಪಡೆದು ಯೆರೂಸಲೇಮಿನಲ್ಲಿಯೂ ಸಮಾರ್ಯ ದೇಶಗಳಾದ್ಯಂತದಲ್ಲಿಯೂ ಲೋಕಾಂತ್ಯದವರೆಗೂ ನಿಮಗೆ ಸಾಕ್ಷಿಗಳಾಗಿರುವಿರಿ. ಆಮೇಲೆ
ಇದು ನಿಮ್ಮ ಎದುರಿಗೆ ಕಷ್ಟಕ್ಕೆ ಆರಂಭವಾದ ಧರ್ಮಕರ್ತರು ಪರಲೋಕಕ್ಕೆ ಸಿದ್ಧರಿಸಿ ಹೋಗಿದ್ದನ್ನು ನೀವು ಕಂಡರು. ಲೋಕಾಂತರ ರಚಿಸಿದಾಗ ನದಿಯ ಮೇಲೆ ಮೇಘಗಳ ಮೇಲೆ ಸಿದ್ಧರಿಸಿ ಬರುತ್ತಾರೆ. ಇದನ್ನು ನೀವು ನಂಬಿಕೊಳ್ಳುವುದಾದರೆ